ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ಸಿಂಪಲಾಗಿ ಕ್ರಿಸ್ಪಿ ದೋಸೆನ ಮಾಡ್ತಾಯಿದ್ದೀನಿ. ಅಂದರೆ ಮಸಾಲೆ ದೋಸೆ ಥರನೇ ಚೆನ್ನಾಗಿ ಬರುತ್ತೆ. ಇದನ್ನು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಇಡೀ ಸ್ವಲ್ಪ ಉದ್ದಿನ ಕಾಳನ್ನ ಹಾಕ್ತಾಯಿದ್ದೀನಿ. ಇದು ಕೈ ಅಳತೆಯಲ್ಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಹುರಿದಿರೋ ಅಂಥ ಮೆಂತ್ಯನ ಹಾಕಿಟ್ಕೊಂಡಿದ್ದೀನಿ. ನಾನು ಮೊದಲೇ ಗ್ಲಾಸಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು 2 ಮೆಣಸಿಕಾಯಿನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು 4 to 5 hours ನೆನೆಸಿದರೆ ಸಾಕು ಅಕ್ಕಿನ. ಅದಾದಮೇಲೆ ನಾನಿಲ್ಲಿ ಒಂದು ಹಿಡಿಯಷ್ಟು ಅವಲಕ್ಕಿನ ಹಾಕಿ ನೆನೆಸ್ತಾ ಇದ್ದೀನಿ. ಇದು ಒಂದು 1/4 ಗಂಟೆ ಮುಂಚೆ, ರುಬ್ಬಕ್ಕಿನ ಮುಂಚೆ ನೆನೆಸಿಟ್ರೆ ಸಾಕು, ಅವಲಕ್ಕಿ ಬೇಗ ನೆನೆಯುತ್ತೆ. ನೋಡಿ ನೆಂದಿದೆ. ಇದನ್ನು ನಾನು ರುಬ್ಕೊತಾ ಇದ್ದೀನಿ. ಅಂದರೆ ತುಂಬ ಹಾರ್ಡಾಗಿ ಅಥವಾ ಟೇಸ್ಟ್ ಇಲ್ಲದೆ ಇರೋ ಥರ ದೋಸೆ ಬರಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಸ್ಮೂತಾಗಿ ಬೇಕು ಅನ್ನೋರು ಬೇಗನೆ ಹಾಕಿ ತೆಗಿಬೋದು. ಇಲ್ಲ ಕ್ರಿಸ್ಪಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಸಾಲೆ ದೋಸೆ ಥರ. ಇದನ್ನು ನೋಡಿ ನುಣ್ಣಗೆ ರುಬ್ಕೊಬೇಕು. ನೋಡಿ ಈ ಥರ ಇರಬೇಕು ಪೇಸ್ಟು. ನೋಡಿ ಈ ಥರ ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಈ ಥರ ಇದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಕೊಬಾರ್ದು, ಅದಕ್ಕೆ ಇರಬೇಕು ದೋಸೆ ಹಿಟ್ಟು. ಇದನ್ನು ನೈಟು ನೆನೆಸಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡಿ ಬೆಳಗ್ಗೆ ಎಷ್ಟು ಉಬ್ಬಿದೆ ಹಿಟ್ಟು ಅಂತ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ನೋಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೆಲವರು ಸೋಡಾ ಹಾಕ್ಕೊತಾರೆ. ನಾನು ಸೋಡಾ ಗಿಡ ಏನೂ ಹಾಕಿಲ್ಲ. ಇಷ್ಟನ್ನೇ ಮಾಮೂಲಿ ಮಾಡೋದು ಯಾವಾಗಲೂ ನಾನು. ಈ ಥರ ತುಂಬ ಚೆನ್ನಾಗಿ ಇಟ್ಟು ಉಬ್ಬುತ್ತೆ. ಅದಕ್ಕೋಸ್ಕರ ಈ ಥರ ಇಷ್ಟ ಹಾಕಿ ಮಾಡಿದರೆ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ಇದನ್ನು ನೋಡಿ ಮೊದಲೇ ಹಂಚು ಕಾಯೋದಕ್ಕಿಟ್ಟಿದ್ದೆ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ತುಪ್ಪನ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕಿ ಟ್ರೈ ಮಾಡ್ಬೋದು. ನಾವು ಕರೆಕ್ಟು ಹಾಕೋದ್ರಿಂದ, ಅಕ್ಕಿ ನೆನೆಸೋದ್ರಿಂದ ಇದು ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದ್ಸತಿ ನಾವು ಸರಿಯಾಗಿ ಅಳತೆಯಲ್ಲಿ ಹಾಕಿಲ್ಲ ಅಂದರೆ ದೋಸೆ ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಮೇಲೆ ನಾನಿಲ್ಲಿ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಶೇಂಗಾ ಪೌಡ್ರು ಇಷ್ಟ ಇಲ್ಲ ಅನ್ನೋರು ಹಾಗೆ ಪ್ಲೈನಾಗಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕ್ರಿಸ್ಪಿಯಾಗಿ ಬೇಯಿಸಿದ್ದೀನಿ. ಇದು ಸಾಫ್ಟಾಗೂ ಬರುತ್ತೆ. ಸಾಫ್ಟಾಗಿ ಬೇಡ, ಕ್ರಿಸ್ಪಿಯಾಗಿ ಬೇಡ ಅನ್ನೋರು ಸಾಫ್ಟಾಗಿ ಮಾಡ್ಕೊಂಡು ತಿನ್ಬೋದು. ಇದು ಮಸಾಲೆ ದೋಸೆ ಥರ ಗರಿ ಗರಿಯಾಗಿ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.